ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಹಸ್ತಾಂತರ ಮಾಡುವುದರ ಕುರಿತು ಪೊಲೀಸ್ ಕಚೇರಿಯಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇದೆ. ಡಿಐಜಿ ಭೀಮಾಶಂಕರ್ ಗುಳೇದ್ ಸೇರಿ ಮೂವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ನಡೆದಂತಹ ಪ್ರಕರಣ ಇದು. 4,500 ಕೋಟಿ ವಂಚನೆ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನ ಸಿಐಡಿಗೆ ಟ್ರಾನ್ಸ್ಫರ್ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಕಚೇರಿಯಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇದೆ. ಡಿಐಜಿ ಭೀಮಾಶಂಕರ್ ಗುಳೇದ್ ಸೇರಿ ಮೂವರು ಭಾಗಿಯಾಗಿದ್ದಾರೆ. ಕಮಿಷನರ್ ಭೂಷಣ್ ಬೊರಸೆ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. ಸದ್ಯ ಮೀಟಿಂಗ್ ಮುಕ್ತಾಯ ಆಗಿದೆ. ಮೀಟಿಂಗ್ ಮುಕ್ತಾಯವಾದ ಬೆನ್ನಲ್ಲೇ ಜಪ್ತಿ ದಾಖಲೆ ಹಾಗೂ ಡಿಜಿಟಲ್ ಸಾಕ್ಷ್ಯಗಳ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ. ಸಭೆಯ ಬಳಿಕ ದಾಖಲೆಗಳನ್ನು ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಪ್ರಕರಣ ಇದು. ಹೀಗಾಗಿ ಈ ಒಂದು ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಹಸ್ತಾಂತರದ ಬಗ್ಗೆ ಸಿಐಡಿ ಬೆಳಗಾವಿ ಪೊಲೀಸರ ಮಹತ್ವದ ಸಭೆ ನಡೆಯಿತು. ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಒಂದು ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆದಿದೆ. ಈ ಒಂದು ಮೀಟಿಂಗ್ನಲ್ಲಿ ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೇದ್ ಸೇರಿ ಮೂವರು ಅಧಿಕಾರಿಗಳು ಭಾಗಿಯಾಗಿದ್ರು. ಇನ್ನು ಸಿಐಡಿ ತಂಡ ಬರೋದಕ್ಕೂ ಮುನ್ನವೇ ಕಚೇರಿಗೆ ಕಮಿಷನರ್ ಭೂಷಣ್ ಬೊರಸೆ ಅವರು ಬಂದಿದ್ರು. ಇನ್ನು ಈ ಒಂದು ಮೀಟಿಂಗ್ನಲ್ಲಿ ಮಾರ್ಕೆಟ್ ಎಸಿಪಿ ಹಾಗೆ ಮಾಳಮಾರುತಿ ಸಿಪಿಐ ಸಿಎನ್ಸಿಪಿಐ ಕೂಡ ಭಾಗಿಯಾಗಿದ್ರು. ಇನ್ನು ತನಿಖೆಯಲ್ಲಿ ಇಲ್ಲಿವರೆಗೂ ಏನೆಲ್ಲ ಅವರು ತನಿಖೆಯನ್ನು ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅದರಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಜಪ್ತಿ ಮಾಡಿದ್ದಾರೆ, ಹಾಗೆ ಏನೆಲ್ಲ ಡಿಜಿಟಲ್ ದಾಖಲೆಗಳಿತ್ತು ಅದೆಲ್ಲವನ್ನು ಕೂಡ ಅವೆಲ್ಲ ಮಾಹಿತಿಯನ್ನು ಈ ಒಂದು ಮೀಟಿಂಗ್ನಲ್ಲಿ ಸಿಐಡಿ ಅಧಿಕಾರಿಗಳಿಗೆ ನೀಡಲಾಗಿದೆ. ಇನ್ನು ಸಭೆ ಮುಗಿತಾ ಇದ್ದಂತೆ ಎಲ್ಲ ದಾಖಲೆಗಳನ್ನು ಕೂಡ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಈ ಒಂದು ಮಹತ್ವದ ಮೀಟಿಂಗ್ ಮುಗಿದಿದೆ. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರಿಸಬೇಕು ಎನ್ನುವಂತಹ ಕೂಗು ಕೇಳಿ ಬಂದಿತ್ತು. ಅದರಂತೆ ಈ ಒಂದು ಪ್ರಕರಣ ಸಿಐಡಿಗೆ ಹಸ್ತಾಂತರ ಆಗಿದೆ. ಇದರ ಬಗ್ಗೆ ಒಂದು ಮಹತ್ವದ ಮೀಟಿಂಗ್ ಕೂಡ ನಡೆಯಿತು. ಡಿಐಜಿ ಭೀಮಾಶಂಕರ್ ಗುಳೇದ್ ಸೇರಿ ಮೂವರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಪ್ರಕರಣದ ಹಸ್ತಾಂತರ ಕುರಿತು ಪೊಲೀಸ್ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ಆಯೋಜನೆ ಮಾಡಲಾಗಿತ್ತು. ಇನ್ನು ಇಲ್ಲಿವರೆಗೂ ಏನೆಲ್ಲ ಡಾಕ್ಯುಮೆಂಟ್ಸ್ ಇತ್ತು ಇದನ್ನೆಲ್ಲವನ್ನೂ ಕೂಡ ಸಿಐಡಿ ಅಧಿಕಾರಿಗಳು ಅವರ ಮುಂದಿನ ತನಿಖೆಗಾಗಿ ಜಪ್ತಿ ಮಾಡಿಕೊಂಡಿದ್ದಾರೆ. ಕಮಿಷನರ್ ಭೂಷಣ್ ಬೊರಸೆ ನೇತೃತ್ವದಲ್ಲಿ ನಡೆದಂತಹ ಮಹತ್ವದ ಮೀಟಿಂಗ್ ಇದು.